ನಮ್ಮ ಹುಡುಗಿರ್ ಶಾಪಿಂಗು ಟ್ರಿಪ್ ಓಡೋ ಲಾಸ್ಟ್ ಮೂಮೆಂಟ್ವರೆಗೂ ಮುಗಿಯೋದೇ ಇಲ್ಲ ಅನ್ನತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೆ ನಾನು ಫಾಲೋವರ್ ಒಬ್ಬರಿಗೆ ಕಾಲ್ ಮಾಡಿದ್ದೆ. ಅವ್ರು ತುಂಬಾ ದಿವಸಗಳಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ರು, ನನಗೆ ಹಾಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಕೂಡ ಕಾಲ್ ಮಾಡಿ ಕೇಳ್ತಾ ಇದ್ರು. ಸೊ ಇನ್ನೂ ಕಾರ್ಸೋದು ಬೇಡ ಅಂತ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಇನ್ನ ನನ್ನ ಸಣ್ಣ ಪುಟ್ಟ ಕೆಲಸ ಇತ್ತು ಅದನ್ನ ಮಾಡ್ಕೋತಾ ಇದ್ರೆ ಈ ಮೇಡಮ್ ಅವ್ರು ಎದ್ಬಿಟ್ಟು ಹಾಗೆ ಕೂತಿದ್ಲು. ಒಂದ್ ಕಡೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಹೋದೆ. ಅಷ್ಟರಲ್ಲಿ ಈ ಮೇಡಮ್ ಅವ್ರು ಕೂಡ ಎದ್ಬಿಟ್ಟು ರೆಡಿ ಆಗ್ತಾ ಇದ್ರು. ಜೊತೆಗೆ ಇನ್ನೊಂದ್ ಕಡೆ ನಮ್ಮ ಮನೆಯವ್ರು ಕೂಡ ರೆಡಿ ಆಗ್ತಾ ಇದ್ರು. ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ 3 ಜನನು ಕೂಡ ಫುಲ್ ವೈಟ್ ಅಂಡ್ ವೈಟ್ ಅಲ್ಲೇ ಇದೀವಿ. ಇನ್ನು ಎಲ್ಲರೂ ಕೂಡ ರೆಡಿ ಆಗ್ಬಿಟ್ಟು ಮನೆ ಬಿಟ್ಬಿಟ್ಟು ಇನ್ನು ತಿಂಡಿ ತಿಂದಿರಲಿಲ್ಲ ಅಂತ ಹಂಗೆ ಆನ್ ದಿ ವೇ ಹೋಗ್ತಾನೆ ತಿಂಡಿ ತಿನ್ಕೊಂಡು ನಮ್ಮ ಕುಳ್ಳಿ ಮೇಡಮ್ ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಅವಳಿಗೆ ಬಾ ಹೇಳಿ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಬಟ್ ಆದ್ರೆ ನಮ್ಮ ಹೆಣ್ಮಕ್ಳು ಕತೆ ಯಾವ ತರ ಅಂದ್ರೆ ಟ್ರಿಪ್ಪಿಗೆ ಹೊಡೋ ಕೊನೆ ಮೂಮೆಂಟ್ ವರ್ಗು ನಮ್ಮ ಶಾಪಿಂಗ್ ಮುಗಿಯಲ್ಲ ಅನ್ನತ್ತೆ. ನಾನು ನಮ್ಮ ಮನೆಯವ್ರನ್ನ 2 ದಿವಸದಿಂದ ಕೇಳ್ತಾ ಇದ್ದೆ ಸ್ಲಿಪ್ಪರ್ ತಗೋಬೇಕು ಅಂತ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿರ್ಲಿಲ್ಲ. ಅದಕ್ಕೆ ಇವತ್ತು ಟೈಮ್ ಆದ್ರೂ ಪರವಾಗಿಲ್ಲ ಅಂತ ತಗೊಳ್ಳೋಣ ಅಂತ ಹೋಗಿ ಟ್ರೈನ್ ಬರೋದಕ್ಕೆ ಟೈಮ್ ಆಗಿದ್ರು ಕೂಡ ಹೋಗಿ ತಗೊಂಡು ಅದಾದ್ಮೇಲೆ ರೈಲ್ವೆ ಸ್ಟೇಷನ್ ಕಡೆ ಬಂದ್ವಿ. ಹೆಂಗೋ ನಮ್ಮ ಅದೃಷ್ಟಕ್ಕೆ ಇನ್ನೂ ಕೂಡ ಟ್ರೈನ್ ಬಂದಿರಲಿಲ್ಲ. ನಾವು ಹೋಗಿ ಹಂಗೆ ಹಿಂಗೆ ಓಡಾಡೋದ್ರೊಳಗಡೆ ಟ್ರೈನ್ ಕೂಡ ಬಂದು ನಾವು ಕೂಡ ಹತ್ಕೊಂಡು ಕೂತ್ಕೊಂಡ್ವಿ. ಇನ್ನು ನಾವು ಬುಕ್ ಮಾಡಿದ್ದು AC ಕೋಚು. ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳೋಣ ಹೇಳಿ. ಹೊರಗಡೆ ಬಂದರೆ ಸೆಕೆ ಆಗೋದು, ಇನ್ನು AC ಕೋಚ್ ಒಳಗಡೆ ಕೂತ್ಕೊಂಡ್ರೆ ಫುಲ್ ಥಂಡಿ ಆಗೋದು. ಇನ್ನು ಅಲ್ಲಿ ಕೂತ್ಕೊಳ್ಳೋ ಅಥವಾ ಬಂದು ಇಲ್ಲಿ ನಿಂತ್ಕೊಳ್ಳೋ ಅಂತ ಪರದಾಡ್ಕೊಂಡು ಅಷ್ಟರೊಳಗೆ ಊಟ ಟೈಮ್ ಆಗಿತ್ತು ಅಂತ ಊಟ ಮಾಡಿಕೊಂಡು ಜೊತೆಗೆ ಕೂತ್ಕೊಂಡು ನಿಂತ್ಕೊಂಡು ಹಾಗೆ ಸಾಕೊಂಡು ಗ್ಯಾಪಲ್ಲಿ ಪುಟ್ಟದಾಗ ಒಂದೊಂದು ನಿದ್ದೆನ ಮಾಡಿಕೊಂಡು ಬರ್ತಾ ಇದ್ವಿ. ಹಂಗೆ ಗ್ಯಾಪಲ್ಲಿ ಒಂದು ಆಂಟಿ ಕೂಡ ಪರಿಚಯ ಆಗಿ 2 ಚಕ್ಲಿ ಕೊಟ್ಟರು. ಅದನ್ನ ನಮ್ಮ ಮನೆಯವ್ರಿಗೆ ತಿನ್ನಿ ಅಂತ ಕೊಟ್ಟರೆ ನಿದ್ದೆಗಣ್ಣಲ್ಲೆದ್ದು ಗುರಾಯಿಸ್ತಾ ಇದ್ರು. ಇನ್ನು AC ಕೋಚಲ್ಲಿ ಕೂತ್ಕೊಂಡು ಥಂಡಿ ಆಗಿದ್ದಕ್ಕೆ ಜನರಲ್ ಕೋಚಿಗೆ ಎದ್ದು ಬಂದ್ವಿ. ಇಲ್ಲಿ ಪುಟ್ಟ ಹುಡುಗರೆಲ್ಲ ಕೀ ಬಂಚ್ ಮಾಡ್ತಾ ಇದ್ರು. ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಒಂದು ಕೀ ಬಂಚ್ನ ತಗೊಂಡು ಇನ್ನು ಈ ಸಾಹೇಬ್ರೇನೋ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೊಡೆದ್ರು. ನನಗೆ ಅದೇನೋ ಗೊತ್ತಿಲ್ಲ, ನಿದ್ದೆ ಮಾಡಬೇಕು ಅಂತ ಅನ್ಕೊಂಡ್ರು ನಿದ್ದೆ ಬರ್ತಾ ಇರ್ಲಿಲ್ಲ. ಇನ್ನು ಅದೇ ಸಮಯಕ್ಕೆ ಸರಿಯಾಗಿ ಚಾಯ್ ಅಂತ ಹೇಳ್ಬಿಟ್ಟು ಮಾರ್ಕೊಂತಾ ಬರ್ತಾ ಇದ್ರು. ನಾನು ವಿಡಿಯೋ ಮಾಡ್ಕೊಳ್ಳೋಕೆ ಕ್ಯಾಮ್ರಾ ಆನ್ ಮಾಡೋದ್ರಷ್ಟರೊಳಗಾಗ್ಲೇ ನಮ್ಮ ಮನೆಯವರು ಟೀ ಕುಡ್ಬಿಟ್ಟು ಕಪ್ನ ಕೆಳಗೆ ಇಟ್ಟೇ ಬಿಟ್ಟಿದ್ರು. ಇನ್ನೇನ್ ಮಾಡ್ಲಿ ಅಂತ ನಾನು ಟೀ ಕುಡ್ಕೊಂಡು ಕೂತಿರ್ಬೇಕಾದ್ರೆ ಹುಬ್ಬಳ್ಳಿಲಿ 1 ಅವರ್ ಟ್ರೈನ್ ಸ್ಟಾಪ್ ಅಂತ ಹೇಳಿ ಶಾಕ್ ಕೊಟ್ಬಿಡೋದ. ಅದೇ ಶಾಕಲ್ಲಿ ಏನಾದ್ರು ಸ್ನಾಕ್ಸ್ ತಿನ್ನೋಣ ಅಂತ ಹೋದ್ರೆ ಅಲ್ಲಿ ತಾತ ಚೇಂಜ್ ಇಲ್ಲ ಅಂತ ಈಟ್ 5 ಸ್ಟಾರ್ ಡೂ ನಥಿಂಗ್ ಅಂತ ಹೇಳಿ 5 ಸ್ಟಾರ್ ಕೊಟ್ಬಿಡೋದ. ಅವರೆಲ್ಲ ಮಾತು ಕೇಳ್ಕೊಂಡು ಕೂತ್ಕೊಂಡ್ರೆ ನಾವು 1 ಅವರ್ ಹೆಂಗ್ ಟೈಮ್ ಪಾಸ್ ಮಾಡೋಕ್ಕಾಗುತ್ತೆ ಹೇಳಿ. ಅದಕ್ಕೆ ಹೋಗಿ ನಿಂತಿರೋ ಟ್ರೈನಲ್ಲಿ ಒಂದು 4 ಪೋಸ್ ಕೊಟ್ಟು ಫೋಟೋ ತಗೋತಾ ಇದ್ವಿ. ನಾವು ನಿಂತಿರೋ ಟ್ರೈನಲ್ಲಿ ಪೋಸ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಯಾರು ಕೂಡ ರನ್ನಿಂಗ್ ಅಲ್ಲಿರೋ ಟ್ರೈನಲ್ಲಿ ಈ ಸಾಹಸ ಮಾಡಕ್ ಹೋಗಿ. ಇನ್ನು ಕೊನೆಗೂ ಟ್ರೈನ್ ಹೊರಟು ನಾವು ಬರಬೇಕಾಗಿರೋ ಪ್ಲೇಸಿಗೆ ಬಂದು ಇಳ್ಕೊಂಡು ಅಲ್ಲಿ ಸಾಹಸ ಮಾಡ್ಕೊಂಡು ಬಸ್ಗಳನ್ನ ಹಿಡ್ಕೊಂಡು ನಾವು ಬರಬೇಕಾಗಿರೋ ಪ್ಲೇಸಿಗೆ ಕೊನೆಗೂ ಬಂದು ತಲುಪಿದ್ವಿ. ಇನ್ನು ಈ ವ್ಲಾಗಲ್ಲೇ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಫುಲ್ ಲೆಂತ್ ಆಗಿಬಿಡುತ್ತೆ. ನಾಳೆ ವ್ಲಾಗಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.